ಹಾಗಾಗಿ ಸುಮಾರು 55 ಲಕ್ಷ ಗ್ರ್ಯಾಂಟನ್ನು ನಮಗೆ ಪ್ರದೀಪ್ ಸರ್ ಅವರು ನಮಗೆ ಹಾಕ್ಕೊಟ್ರು. ಸೊ ಈ ಕಾಮಗಾರಿ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಸೊ ಹಾಗಾಗಿ ನಾವು ಪ್ರದೀಪ್ ಸರ್ಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮಹದೇವಪ್ಪ ಸರ್ ಅವ್ರಿಗೆ ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸ್ತೀವಿ. ಸಬ್ಬನಹಳ್ಳಿ ಗ್ರಾಮದ ನಾಗೇಂದ್ರ ಬಾಬಾ ಆದ ನಾನು ಒಂದು ದಲಿತ ಕುಟುಂಬದ ದಲಿತ ಸಮುದಾಯದ ಹುಡುಗನಾಗಿ ಹಿಂದೆ ನಾವು 2024-25ನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಹದೇವಪ್ಪ ಸರ್ ಮುಖಾಂತರವಾಗಿ ನಾನು ಸುಮಾರು ನಮ್ಮ MLA ಕಡೆಯಿಂದ 55 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಗ್ರಾಮದ CC ರಸ್ತೆಗೋಸ್ಕರ ನಾವು ಇಲ್ಲೆಲ್ಲ ಸಮುದಾಯದಲ್ಲಿ SC ಕಾಲೋನಿ ಇರೋದಕ್ಕಾಗಿ ನಾವು ಸುಮಾರು 55 ಲಕ್ಷವರೆಗೂ ಗ್ರ್ಯಾಂಟ್ ತಗೊಂಡು ಈ ಕಾಮಗಾರಿಯನ್ನು ನಡೆಸಿರ್ತೇವೆ. ಹಾಗಾಗಿ ಹಿಂದೆ ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ಈ ಪ್ರೆಸೆಂಟು ಸಿದ್ದರಾಮಯ್ಯ ಸರ್ ಹಾಗೂ DK ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಹಾಗೂ ಮಹದೇವಪ್ಪ ಸರ್ ಅವ್ರ ಅನುಪಸ್ಥಿತಿ 55 ಲಕ್ಷ ರೂಪಾಯಿ ಕಾಮಗಾರಿ ನಡೆದಿದ್ದು ನಮ್ಮ SC ಕಾಲೋನಿಗಳಲ್ಲಿ. ಸೊ ಒಳ್ಳೆ ರಸ್ತೆಗಳನ್ನ ಕಾಮಗಾರಿ ಆಗಿತ್ತು. ಈ ಹಿಂದೆ ನಮಗೆ ಇದೇ ಪ್ರದೀಪ್ ಸರ್ ಅವರು ನಮಗೆ ತುಂಬ ಸಹಾಯ ಮಾಡಿ ಅವ್ರ ಲೆಟ್ರ್ ಮಾಡಿ ಅವರು ಈ ಸಮಾಜ ಕಲ್ಯಾಣಕ್ಕೆ ಸುಮಾರು ನಮ್ಮ ಗ್ರಾಮಕ್ಕೆ ಬೇರೆ ಗ್ರಾಮಕ್ಕೆ ಹೋಗಿತ್ತು. ಇದು 2 ಗ್ರಾಮಕ್ಕೆ ಹೋಗಿತ್ತಂತ, ಒಂದು ಕಡೆ 35 ಲಕ್ಷ, ಒಂದು ಕಡೆ 20 ಲಕ್ಷ ಹೋಗಿತ್ತಂತ ಕಾಮಗಾರಿನ ನಮಗೆ ಬದಲಾವಣೆ ಮಾಡಿ, ಯಾಕಂದರೆ ದಲಿತ ಸಮುದಾಯದಲ್ಲಿ ಇಲ್ಲಿ ತುಂಬ ಸಮುದಾಯದವರು ತುಂಬ ನಿರ್ಗತಿಕರು, ಹಾಗೆ ಇಲ್ಲೆಲ್ಲ ತುಂಬ ಏನೇನೋ ಆಗಿ ಈ ರೋಡ್ಗಳೆಲ್ಲ ಕಿತ್ತೋಗಿತ್ತು. ಹಾಗಾಗಿ ಸುಮಾರು 55 ಲಕ್ಷ ಗ್ರ್ಯಾಂಟನ್ನು ನಮಗೆ ಪ್ರದೀಪ್ ಸರ್ ಅವರು ನಮಗೆ ಹಾಕ್ಕೊಟ್ರು. ಸೊ ಈ ಕಾಮಗಾರಿ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಸೊ ಹಾಗಾಗಿ ನಾವು ಪ್ರದೀಪ್ ಸರ್ಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮಹದೇವಪ್ಪ ಸರ್ ಅವ್ರಿಗೆ ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸ್ತೀವಿ. ಒಟ್ಟಾರೆ ಎಷ್ಟು ಬಂದಿದೆ ನಿಮಗೆ ಸಭೆಯಲ್ಲಿ? ಇದಕ್ಕೆ ಒಂದೇ ಗ್ರಾಮಕ್ಕೆ ಎಷ್ಟು ಬಂದಿದೆ ಸರ್? ನಮಗೆ ಸರ್ ಇದು ನಮಗೆ ನೋಡಿ, ನಮ್ಮ ಸಮುದಾಯ ಈಗ SCP TSP ಅನುದಾನದಲ್ಲಿ 55 ಲಕ್ಷ ಬಂತು. ಆಗ ಶಾಲಾ ರಿಪೇರಿಗಂತ ನಾವು 10 ಲಕ್ಷ ಕೇಳಿದರೆ ಈಗ MLA ಅವರು ಬಂದು 5 ಲಕ್ಷ ಹಾಕ್ಕೊಟ್ಟಿದ್ದಾರೆ. ಸೊ ಹಾಗೆ ಮತ್ತು ಇದು ಬಂದು ಗ್ರಾಮದ ಏನು PW ರಸ್ತೆ ಬಂದು 22 ಕೋಟಿ ಆಗಿದೆ. ಇದು ನಮ್ಮ ಗ್ರಾಮ ಪರಿಮಿತಿನೇ ಬಂದು 6 ಕಿಲೋಮೀಟ್ರು ಪರಿಮಿತಿ ಬರುತ್ತೆ. ಎಲ್ಲ CC ರೋಡು ಇದಾಗಿದೆ ನಮಗೆ ಗ್ರಾಮವರೆಗೂ. ಆಮೇಲೆ ಟಾರ್ ರೋಡ್ ಆಗಿದೆ. ಸೊ ಒಂದು 3 ಕಿಲೋಮೀಟ್ರು CC ರೋಡೇ ಆಗಿರೋದಕ್ಕೆ ನಮಗೆ ತುಂಬ ಕಾಮಗಾರಿ ಚೆನ್ನಾಗಿ ಆಗ್ತಾಯಿದೆ. ಆಮೇಲೆ ಕಾಂಟ್ರಾಕ್ಟರ್ ಆಗ್ಬೋದು ಇದಾಗುತ್ತೆ. ನಮಗೆ ಇದೇ ಪ್ರದೀಪ್ ಸರ್ ಏನಂತ ಹೇಳಿದ್ದಾರೆ, ಯಾರು ಏನೇ ಇದು ಮಾಡೋದು ಪರವಾಗಿಲ್ಲ, ನೀವು ಫಸ್ಟ್ ಕೆಲಸ ಮಾಡಿಸ್ಕೊಡ್ರೋಣ ಅಂತ ಅಂದ್ಬಿಟ್ಟು ನಮಗೊಂದು ಭರವಸೆ ಕೊಟ್ಟು ನಮಗೆ ಕೆಲಸ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇನ್ನೂ 35 ಲಕ್ಷ ರೂಪಾಯಿ ನಾವು ಬೇರೆ ಹಿಂದುಳಿದ ವರ್ಗದ ಸಮುದಾಯಗಳಲ್ಲಿ ರಸ್ತೆಗಳು ಪೆಂಡಿಂಗ್ ಇದೆ. ಸೊ ಹಾಗಾಗಿ 35 ಲಕ್ಷ ರೂಪಾಯಿ ನಮಗೆ ಆಲ್ರೆಡಿ ನಮಗಿದೆ. ನಮ್ಮ ಪಂಚಾಯತಿಗೆ 1 ಕೋಟಿ ಚಿಲ್ಲರೆ ಬಂದಿತ್ತು. ಅದರಲ್ಲಿ ನಮಗೆ 35 ಲಕ್ಷ ರೂಪಾಯಿವರೆಗೂ ನಮ್ಗೆ ಅನುದಾನ ಹಾಕಿದ್ದಾರೆ. ಮುಂದೆ ನಾವು ಅದು ಕಾಮಗಾರಿಗಳನ್ನ ನಾವು ಇದು ಮಾಡಿಸ್ಬೇಕಂತ ಅಂದ್ಬಿಟ್ಟು ನಾವು ಡೇ ಬೈ ಡೇ ಇದು ಮಾಡ್ತೇವೆ. ನಾವು ಪ್ರದೀಪ್ ಈಶ್ವರ್ಗೆ ಯಾಕೆ ಅಂತಂದರೆ, ನಾವು ಅವ್ರಿಗೆ ಅಷ್ಟೇ ಇದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮಾಡಿರೋದಕ್ಕೆ ಏನಂದರೆ, ಅವ್ರು ನಮ್ಮನ್ನು ಗುರುತಿಸಿ ನಮಗೆ ಕಾಮಗಾರಿಗಳು ಕೊಟ್ಟಿದ್ದಾರೆ. ಹಿಂದೆ ಯಾರೂ ನಮಗೆ ಅಂಥ ಅವಕಾಶಗಳು ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಪ್ರದೀಪ್ ಈಶ್ವರ್ ಸರ್ಗೆ ಅಭಿನಂದನೆ ತಿಳಿಸ್ತೀವಿ. ಸಬ್ಬನಹಳ್ಳಿ ಗ್ರಾಮದ ನಾಗೇಂದ್ರ ಬಾಬಾ ಆದ ನಾನು ಒಂದು ದಲಿತ ಕುಟುಂಬದ ದಲಿತ ಸಮುದಾಯದ ಹುಡುಗನಾಗಿ ಹಿಂದೆ ನಾವು 2024-25ನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಹದೇವಪ್ಪ ಸರ್ ಮುಖಾಂತರವಾಗಿ ನಾನು ಸುಮಾರು ನಮ್ಮ MLA ಕಡೆಯಿಂದ 55 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಗ್ರಾಮದ CC ರಸ್ತೆಗೋಸ್ಕರ ನಾವು ಇಲ್ಲೆಲ್ಲ ಸಮುದಾಯದಲ್ಲಿ SC ಕಾಲೋನಿ ಇರೋದಕ್ಕಾಗಿ ನಾವು ಸುಮಾರು 55 ಲಕ್ಷವರೆಗೂ ಗ್ರ್ಯಾಂಟ್ ತಗೊಂಡು ಈ ಕಾಮಗಾರಿಯನ್ನು ನಡೆಸಿರ್ತೇವೆ. ಹಾಗಾಗಿ ಹಿಂದೆ ನಮಗೆ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ಈ ಪ್ರೆಸೆಂಟು ಸಿದ್ದರಾಮಯ್ಯ ಸರ್ ಹಾಗೂ DK ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಹಾಗೂ ಮಹದೇವಪ್ಪ ಸರ್ ಅವ್ರ ಅನುಪಸ್ಥಿತಿ 55 ಲಕ್ಷ ರೂಪಾಯಿ ಕಾಮಗಾರಿ ನಡೆದಿದ್ದು ನಮ್ಮ SC ಕಾಲೋನಿಗಳಲ್ಲಿ. ಸೊ ಒಳ್ಳೆ ರಸ್ತೆಗಳನ್ನ ಕಾಮಗಾರಿ ಆಗಿತ್ತು. ಈ ಹಿಂದೆ ನಮಗೆ ಇದೇ ಪ್ರದೀಪ್ ಸರ್ ಅವರು ನಮಗೆ ತುಂಬ ಸಹಾಯ ಮಾಡಿ ಅವ್ರ ಲೆಟ್ರ್ ಮಾಡಿ ಅವರು ಈ ಸಮಾಜ ಕಲ್ಯಾಣಕ್ಕೆ ಸುಮಾರು ನಮ್ಮ ಗ್ರಾಮಕ್ಕೆ ಬೇರೆ ಗ್ರಾಮಕ್ಕೆ ಹೋಗಿತ್ತು. ಇದು 2 ಗ್ರಾಮಕ್ಕೆ ಹೋಗಿತ್ತಂತ, ಒಂದು ಕಡೆ 35 ಲಕ್ಷ, ಒಂದು ಕಡೆ 20 ಲಕ್ಷ ಹೋಗಿತ್ತಂತ ಕಾಮಗಾರಿನ ನಮಗೆ ಬದಲಾವಣೆ ಮಾಡಿ, ಯಾಕಂದರೆ ದಲಿತ ಸಮುದಾಯದಲ್ಲಿ ಇಲ್ಲಿ ತುಂಬ ಸಮುದಾಯದವರು ತುಂಬ ನಿರ್ಗತಿಕರು, ಹಾಗೆ ಇಲ್ಲೆಲ್ಲ ತುಂಬ ಏನೇನೋ ಆಗಿ ಈ ರೋಡ್ಗಳೆಲ್ಲ ಕಿತ್ತೋಗಿತ್ತು. ಹಾಗಾಗಿ ಸುಮಾರು 55 ಲಕ್ಷ ಗ್ರ್ಯಾಂಟನ್ನು ನಮಗೆ ಪ್ರದೀಪ್ ಸರ್ ಅವರು ನಮಗೆ ಹಾಕ್ಕೊಟ್ರು. ಸೊ ಈ ಕಾಮಗಾರಿ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಸೊ ಹಾಗಾಗಿ ನಾವು ಪ್ರದೀಪ್ ಸರ್ಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮಹದೇವಪ್ಪ ಸರ್ ಅವ್ರಿಗೆ ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸ್ತೀವಿ. ಒಟ್ಟಾರೆ ಎಷ್ಟು ಬಂದಿದೆ ನಿಮಗೆ ಸಭೆಯಲ್ಲಿ? ಇದಕ್ಕೆ ಒಂದೇ ಗ್ರಾಮಕ್ಕೆ ಎಷ್ಟು ಬಂದಿದೆ ಸರ್? ನಮಗೆ
ಸರ್ ಇದು ನಮಗೆ ನೋಡಿ ನಮ್ಮ ಸಮುದಾಯ ಈಗ SCP TSP ಅನುದಾನದಲ್ಲಿ 55 ಲಕ್ಷ ಬಂತು. ಆಗ ಶಾಲಾ ರಿಪೇರಿಗಂತ ನಾವು 10 ಲಕ್ಷ ಕೇಳಿದರೆ ಈಗ MLA ಅವರು ಬಂದು 5 ಲಕ್ಷ ಹಾಕ್ಕೊಟ್ಟಿದ್ದಾರೆ. ಸೊ ಹಾಗೆ ಮತ್ತು ಇದು ಬಂದು ಗ್ರಾಮದ ಏನು PW ರಸ್ತೆ ಬಂದು 22 ಕೋಟಿ ಆಗಿದೆ. ಇದು ನಮ್ಮ ಗ್ರಾಮ ಪರಿಮಿತಿನೇ ಬಂದು 6 ಕಿಲೋಮೀಟ್ರು ಪರಿಮಿತಿ ಬರುತ್ತೆ. ಎಲ್ಲ CC ರೋಡು ಇದಾಗಿದೆ ನಮಗೆ ಗ್ರಾಮವರೆಗೂ. ಆಮೇಲೆ ಟಾರ್ ರೋಡ್ ಆಗಿದೆ. ಸೊ ಒಂದು 3 ಕಿಲೋಮೀಟ್ರು CC ರೋಡೇ ಆಗಿರೋದಕ್ಕೆ ನಮಗೆ ತುಂಬ ಕಾಮಗಾರಿ ಚೆನ್ನಾಗಿ ಆಗ್ತಾಯಿದೆ. ಆಮೇಲೆ ಕಾಂಟ್ರಾಕ್ಟರ್ ಆಗ್ಬೋದು ಇದಾಗುತ್ತೆ. ನಮಗೆ ಇದೇ ಪ್ರದೀಪ್ ಸರ್ ಏನಂತ ಹೇಳಿದ್ದಾರೆ, ಯಾರು ಏನೇ ಇದು ಮಾಡೋದು ಪರವಾಗಿಲ್ಲ, ನೀವು ಫಸ್ಟ್ ಕೆಲಸ ಮಾಡಿಸ್ಕೊಡ್ರೋಣ ಅಂತ ಅಂದ್ಬಿಟ್ಟು ನಮಗೊಂದು ಭರವಸೆ ಕೊಟ್ಟು ನಮಗೆ ಕೆಲಸ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇನ್ನೂ 35 ಲಕ್ಷ ರೂಪಾಯಿ ನಾವು ಬೇರೆ ಹಿಂದುಳಿದ ವರ್ಗದ ಸಮುದಾಯಗಳಲ್ಲಿ ರಸ್ತೆಗಳು ಪೆಂಡಿಂಗ್ ಇದೆ. ಸೊ ಹಾಗಾಗಿ 35 ಲಕ್ಷ ರೂಪಾಯಿ ನಮಗೆ ಆಲ್ರೆಡಿ ನಮಗಿದೆ. ನಮ್ಮ ಪಂಚಾಯತಿಗೆ 1 ಕೋಟಿ ಚಿಲ್ಲರೆ ಬಂದಿತ್ತು. ಅದರಲ್ಲಿ ನಮಗೆ 35 ಲಕ್ಷ ರೂಪಾಯಿವರೆಗೂ ನಮ್ಗೆ ಅನುದಾನ ಹಾಕಿದ್ದಾರೆ. ಮುಂದೆ ನಾವು ಅದು ಕಾಮಗಾರಿಗಳನ್ನ ನಾವು ಇದು ಮಾಡಿಸ್ಬೇಕಂತ ಅಂದ್ಬಿಟ್ಟು ನಾವು ಡೇ ಬೈ ಡೇ ಇದು ಮಾಡ್ತೇವೆ. ನಾವು ಪ್ರದೀಪ್ ಈಶ್ವರ್ಗೆ ಯಾಕೆ ಅಂತಂದರೆ ನಾವು ಅವ್ರಿಗೆ ಅಷ್ಟೇ ಇದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮಾಡಿರೋದಕ್ಕೆ ಏನಂದರೆ ಅವ್ರು ನಮ್ಮನ್ನು ಗುರುತಿಸಿ ನಮಗೆ ಕಾಮಗಾರಿಗಳು ಕೊಟ್ಟಿದ್ದಾರೆ. ಹಿಂದೆ ಯಾರೂ ನಮಗೆ ಅಂಥ ಅವಕಾಶಗಳು ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಪ್ರದೀಪ್ ಈಶ್ವರ್ ಸರ್ಗೆ ಅಭಿನಂದನೆಗಳು ತಿಳಿಸ್ತೀವಿ.